चिन्तासन्तापलेपोद्भवमृतिमुखराशेषदोषातिदूरं सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभितममलमलं ब्रह्मवेदान्तवेद्यं याच्यामन्दरलोलिताद्यत उदैद्विद्येन्दिरानिर्जरैः जातो भारतपारिजातसुतरः सद्ब्रह्मसूत्रामृतम् आसीत्तन्त्रपुराणसन्मणिगणो जातश्चुकेन्दुः सदा सोऽयं व्याससुधानदिर्भवतु मे भूत्यै सतं भूतिदः स्वान्तध्वान्तनिकृन्तने जितमहावैकर्तनंशूव्रजं निर्दोषं जितचन्द्रचन्द्रिकमलं तापत्रयोन्मूलने गाम्भीर्ये जितसिन्धुराजममितं भाष्यं यदास्यम्बुजात् आविर्भूतममन्दबोध भगवत्पादान् प्रपद्येथ तान् श्रीमध्वसंसेवनलब्धशुद्धविद्यासुधम्भो निधयो मलाये कृपालवः पङ्कजनाभतीर्थाः कृपालवस्यान्मयि नित्यमेषाम् श्रीमद्रमारमणसद्गिरिपादसङ्गिव्याख्यानिनाददलिताखिलदुष्टदर्पं दुर्वादिवारणविदारणदक्षदीक्षमक्षोभ्यतीर्थ मृगराजमहं नमामि अथ तत्कृपया ब्रह्मसूत्रभाष्यं यथामति व्याकुर्वे श्रीमदानन्दतीर्थार्यमुखनिःसृतं गङ्गासङ्गेर्नैर्मल्यं रथ्याद्भिर्लभ्यते यथा वाचो विशुद्धिसिद्ध्यर्थं संगम्यन्ते गुरुर्गिरः नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते ॐ ॐ अथातो ब्रह्मजिज्ञासा ॐ आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये अर्थिकल्पितकल्पोऽयं प्रत्यर्थिगजकेसरी व्यासतीर्थमुनिर्भूयादस्मदिष्टार्थसिद्धये शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः हरिः ओम् एवं यतो वाचो निवर्तन्ते इत्यादि श्रुतीनां युक्त्यादिबलात् अर्थान्तरोपपत्तेः न अशब्दं ब्रह्म इति सूत्रं व्याख्याय परकृत अपव्याख्यां प्रत्याख्याति। यतो वाचो निवर्तन्ते अप्राप्य मनसा सह इत्यादि ವೇದವಾಕ್ಯಗಳು ಅನೇಕ ವಾಕ್ಯಗಳನ್ನು ಶ್ರೀಮದಾಚಾರ್ಯರು ಪೂರ್ವ ಪಕ್ಷದ ಸಂದರ್ಭದಲ್ಲಿ ಉದಾಹರಿಸಿದ್ದಾರೆ. ಆ ಎಲ್ಲ ಶ್ರುತಿಗಳಿಗೆ ಮೇಲೆ ನೋಡುವುದಕ್ಕೆ ಅರ್ಥ ಏನು ಅಂತಂದರೆ ಬ್ರಹ್ಮನು ಯಾವ ಶಬ್ದಗಳಿಂದಲೂ ವಾಚ್ಯನಾಗಿಲ್ಲ ಎಂಬ ಅರ್ಥ ಎಂದು ತೋರ್ತಾ ಇದೆ. ಹಾಗಾಗಿ ಆ ಶ್ರುತಿಗಳಿಗೆ ಈಕ್ಷಣೀಯತ್ವ ಎಂಬಂತಹ ಯುಕ್ತಿಯಿಂದ ಹಾಗೂ ಆದಿಪದದಿಂದ ಸರ್ವೇ ವೇದಾಯತ್ಪದಮಾಮನಂತೆ ಅಂತನ್ನುವುದಾಗಲಿ ಅಥವಾ ವೇದೈಶ್ಚ ಸರ್ವೈರಹಮೇವ ವೇದ್ಯ ಎಂಬಂತಹ ಮತ್ತೊಂದು ಗೀತಾ ಪ್ರಮಾಣವನ್ನಾಗಲಿ ಹೀಗೆ ಎರಡು ಆಗಮ ಪ್ರಮಾಣಗಳನ್ನು ಕೊಟ್ಟು ಯುಕ್ತಿ ಎರಡು ಆಗಮಗಳು ಇವುಗಳಿಂದಾಗಿ ಅರ್ಥಾಂತರ ಬೇರೆ ಅರ್ಥವನ್ನು ಮಾಡಬೇಕು. ಏನಂತ ಬೇರೆ ಅರ್ಥ ಮಾಡೋದು ಅಂದರೆ ಅಪ್ರಸಿದ್ಧ ಅಂದರೆ ಲೌಕಿಕವಾಗಿ ಪ್ರಸಿದ್ಧವಾದದ್ದಲ್ಲ, ಸಾಕಲ್ಲೇನ ಪ್ರಸಿದ್ಧವಾದದ್ದಲ್ಲ, ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ, ಆದ್ದರಿಂದ ಅಜ್ಞೇಯ, ಪರಿಪೂರ್ಣವಾಗಿ ಬೋಧನ ಮಾಡಲು ಬರುವುದಿಲ್ಲ, ಆದ್ದರಿಂದ ಅವಾಚ್ಯ, ಪರಿಪೂರ್ಣವಾಗಿ ತರ್ಕದಿಂದ ಯುಕ್ತಿಯಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಆದ್ದರಿಂದ ಅತರ್ಕ್ಯ. ಹೀಗೆ ಅಜ್ಞೇಯ, ಅತರ್ಕ್ಯ, ಮುಖ್ಯವಾಗಿ ಅವಾಚ್ಯ ಎಂಬ ಶಬ್ದಗಳಿಗೆ ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಅಥವಾ ವರ್ಣಿಸಲು ಸಾಧ್ಯವಿಲ್ಲ ಎಂದರ್ಥ ಅಂತ ಅರ್ಥಾಂತರೋಪಪತ್ತೇಹೇ ಬೇರೆ ರೀತಿಯಿಂದ ಅರ್ಥವನ್ನು ಹೇಳಲು ಬರ್ತದೆ. ಆದ್ದರಿಂದ ಈಕ್ಷತೇಹೇ ಅನ್ನುವ ಶಬ್ದಕ್ಕೆ ಇಷ್ಟರ್ಥವಾಯಿತು. ಯುಕ್ತಿ ಎರಡಾಗಮ ಇವುಗಳಿಂದಾಗಿ ಅರ್ಥಾಂತರವನ್ನು ಹೇಳಲು ಬರ್ತದೆ. ಆದ್ದರಿಂದಾಗಿ ನಾಶಬ್ದಂ ಬ್ರಹ್ಮನು ಅಶಬ್ದ ಶಬ್ದವಾಚ್ಯನಲ್ಲ ಎಂದು ನ ಅಲ್ಲ, ಶಬ್ದವಾಚ್ಯ ಅಲ್ಲ ಅಂತಲ್ಲ,
ಶಬ್ದವಾಚ್ಯನಾಗೇ ಆಗಿದ್ದಾನೆ ಎಂದು ನಮ್ಮ ಸಿದ್ಧಾಂತಾನುಸಾರೇಣ ಸೂತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಈಗ ಪರಕೃತ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾತಿ, ಪರರ ಭಾಷ್ಯದಲ್ಲಿ ಬ್ರಹ್ಮಸೂತ್ರ ಈ ಸೂತ್ರಕ್ಕೆ ಏನೊಂದು ಅರ್ಥವನ್ನು ಹೇಳಿದ್ದಾರೆ ಆ ಅರ್ಥವನ್ನು ಖಂಡನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಏನಂತ? ನಚ ಅಶಬ್ದತ್ವಂ ಇತರ ಸಿದ್ಧಂ ಎಂಬ ವಾಕ್ಯ. ಏನರ್ಥ ಅಂದರೆ, ಅವರು ಮಾಡಿಕೊಂಡು ಪೂರ್ವಪಕ್ಷವನ್ನು ಮಾಡಿಕೊಳ್ಳುವುದು ಹಾಗೂ ಅವರ ಸಿದ್ಧಾಂತವನ್ನು ಹೇಳುವುದು ಅದು ಹೇಗೆ ಅಂತನ್ನುವುದನ್ನು, ಹೇಗೆ ತಪ್ಪು ಅಂತನ್ನುವುದನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯಂತಾರೆ, ಜಗತ್ಕಾರಣತ್ವಂ, ಹಿಂದೆ ಜನ್ಮಾದ್ಯಸ್ಯೇತಃ ಎಂಬ ಸೂತ್ರದಲ್ಲಿ ಜಗತ್ಕಾರಣತ್ವವನ್ನು ಹೇಳಿದ್ದಾರೆ. ಶಾಸ್ತ್ರಯೋನಿತ್ವಾತ್ ಅಂತನ್ನುವ ಸೂತ್ರದಲ್ಲಿ ಅದು ಶಾಸ್ತ್ರದಿಂದ ತಿಳಿಯಲ್ಪಡುವಂಥದ್ದು ಅಂತನ್ನುವುದಾಗಿ ಹೇಳಿದ್ದಾರೆ. ಶಾಸ್ತ್ರಕ್ಕೆ ಕಾರಣನಾಗಿದ್ದಾನೆ ಅಂತೂ ಅರ್ಥವಿದೆ. ಶಂಕರಾಚಾರ್ಯರ ಸಿದ್ಧಾಂತದಲ್ಲಿ ಎರಡನೇ ಅರ್ಥ, ಅದು ಮೊದಲನೇ ಅರ್ಥ ಇದೆ, ಇರಲಿ. ಆದರೆ ಶಾಸ್ತ್ರವು ಈ ವಿಷಯದಲ್ಲಿ ಪ್ರಮಾಣ ಅಂತೂ ಅರ್ಥವನ್ನು, ಶ್ರೀಮದಾಚಾರ್ಯರು ಹೇಳುವ ಅರ್ಥವನ್ನೂ ಅವರು ಒಪ್ಪಿಕೊಂಡಿದ್ದಾರೆ, ಇದೆ, ಇರಲಿ. ಜಗತ್ಕಾರಣತ್ವವನ್ನೇನೋ ಜನ್ಮಾದಿ ಸೂತ್ರದಲ್ಲಿ ಹೇಳಿದರಲ್ಲ, ಆ ಜಗತ್ಕಾರಣತ್ವ ಎನ್ನುವುದು ಯಾರಿಗೆ ಅನ್ನುವುದು ಪ್ರಶ್ನೆ. ನೀವೇನೋ ಹೇಳಿದಿರಿ ಬ್ರಹ್ಮನಿಗೆ ಜಗತ್ಕಾರಣತ್ವವಿದೆ, ಬ್ರಹ್ಮನೇ ಜಗತ್ತಿಗೆ ಕಾರಣ ಎನ್ನುವುದಾಗಿ ನೀವು ಹೇಳ್ತಾ ಇದ್ದೀರಿ. ನೀವು ಅಂದರೆ ವೇದವ್ಯಾಸದೇವರು. ವೇದವ್ಯಾಸದೇವರು ಹೇಳುತ್ತಾ ಇದ್ದೀರಿ ನೀವು, ಆದರೆ ವೇದಗಳಲ್ಲಿ ಹಾಗೆ ಹೇಳಿಲ್ಲ. ವೇದಗಳಲ್ಲಿ ಬ್ರಹ್ಮನೇ ಜಗತ್ಕಾರಣ ಎಂಬುದಾಗಿ ಹೇಳಿಲ್ಲ. ವೇದಗಳಲ್ಲಿ ಪ್ರಧಾನ ಅಂದರೆ ಪ್ರಕೃತಿ ತತ್ವ ಅಂದರೆ ಅವ್ಯಕ್ತ ತತ್ವ, ಜಡವಾದ ಮಹತ್ತತ್ವಕ್ಕೂ ಕಾರಣವಾದ ಮೂಲ ತತ್ವ ಅಂತೇನಿದೆಯಲ್ಲ ಅದು ಪ್ರಕೃತಿ ತತ್ವ. ಆ ಪ್ರಕೃತಿ ತತ್ವ ಅದು ಕಾರಣ, ಜಗತ್ತಿಗೆ ಕಾರಣ ಎಂಬುದಾಗಿ ಸಾಂಖ್ಯರು ಹೇಳ್ತಾರೆ. ಅದಕ್ಕೆ ಸಾಂಖ್ಯರು ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾರೆ. ಶಂಕರಾಚಾರ್ಯರ ಭಾಷ್ಯದಲ್ಲಿ ಸಾಂಖ್ಯರು ಪೂರ್ವಪಕ್ಷವನ್ನು ಮಾಡುತ್ತಿದ್ದಾರೆ ಈ ಅಧಿಕರಣದಲ್ಲಿ. ಸಾಂಖ್ಯರಂತಾರೆ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಛಾಂದೋಗ್ಯೋಪನಿಷತ್ತಿನ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬಂತಹ ಏನು ವಾಕ್ಯವಿದೆ, ಆ ವಾಕ್ಯದಲ್ಲಿ ಸತ ಅಂತ ಹೇಳಿದ್ದಾರೆ. ಸತ್ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಮೂಲ ಪ್ರಕೃತಿ ಎಂದರ್ಥ. ಆ ಮೂಲ ಪ್ರಕೃತಿ ಅದು ಇದಮಗ್ರೇ, ಸಮಸ್ತವಾದ ಪ್ರಪಂಚಿನ ಉತ್ಪತ್ತಿಗಿಂತಲೂ ಪೂರ್ವದಲ್ಲಿ ಆಸೀತ್ ಇತ್ತು. ಅದರರ್ಥ ಏನು? ಎಲ್ಲ ಇಡೀ ಜಗತ್ತು ಉತ್ಪತ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿದ್ದದ್ದು ಪ್ರಕೃತಿ ಎಂದಾಗಿ ಹೇಳಿದ್ದರಿಂದ, ಕಾರ್ಯಕ್ಕಿಂತಲೂ ಮೊದಲಿಗಿದ್ದದ್ದು ಕಾರಣ ಅಂತನ್ನೋದು ಸಿದ್ಧವಾದ್ದರಿಂದ, ಜಗತ್ತಿಗಿಂತಲೂ ಮೊದಲಿಗಿದ್ದದ್ದು ಪ್ರಕೃತಿ ಎಂದು ಹೇಳ್ತಾ ಇದೆ ಉಪನಿಷತ್ತು. ಆದ್ದರಿಂದಲೇ ಆ ಜಗತ್ತೇ, ಆ ಪ್ರಕೃತಿಯೇ ಜಗತ್ತಿಗೆ ಕಾರಣ ಎನ್ನುವುದು ಸಿದ್ಧವಾಯಿತು ಅಂತ ಛಾಂದೋಗ್ಯೋಪನಿಷತ್ತಿನ ವಾಕ್ಯದಿಂದ ವಾದ ಹಾಕ್ತಾ ಇದ್ದಾರೆ ಸಾಂಖ್ಯರು. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಇತ್ಯಾದೌ. ಇದೇ ಮೊದಲಾದಂತಹ ಉಪನಿಷತ್ತಿನ ವಾಕ್ಯಗಳಲ್ಲಿ ಕಸ್ಯಚಿತ್ ಪ್ರತೀಯತೆ, ಯಾರೋ ಒಬ್ಬವನು ಜಗತ್ತಿಗೆ ಕಾರಣ ಎಂದು ತೋರ್ತಾ ಇದೆ. ಯಾರೋ ಒಬ್ಬನು ಜಗತ್ತಿಗೆ ಕಾರಣ ಎಂದಾಗಿ ತೋರ್ತಾ ಇದೆ. ಸರಿಯಾ? ತತ್ ಕಿಂ ಬ್ರಹ್ಮ ಉತ ಪ್ರಧಾನಂ, ಅದು ಯಾರು? ಆ ಸತ್ ಅನ್ನೋದು ಯಾರು? ಅದು ಬ್ರಹ್ಮ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಬ್ರಹ್ಮ ಅಲ್ಲ, ಪ್ರಧಾನ ಪ್ರಕೃತಿ, ಮೂಲ ಪ್ರಕೃತಿಯೇ ಇದಕ್ಕೆ ಕಾರಣ ಅಂತ ಸಾಂಖ್ಯರು ವಾದ ಹಾಕ್ತಾರೆ. ಸಾಂಖ್ಯರ ಮತಾನುಸಾರೇಣ ಪೂರ್ವಪಕ್ಷವನ್ನು ಮಾಡಿಕೊಳ್ತಾ ಇದ್ದಾರೆ ಶಂಕರಾಚಾರ್ಯರು. ತತ್ಕಿಂ ಬ್ರಹ್ಮ ಉತ ಪ್ರಧಾನಂ ಇತಿ ಸಂದೇಹೆ ಪ್ರಧಾನಂ ಇತಿ ಪ್ರಾಪ್ತೆ. ಪೂರ್ವಪಕ್ಷ ಏನು? ಪ್ರಧಾನ ಪ್ರಕೃತಿಯೇ ಜಗತ್ತಿಗೆ ಕಾರಣ ಎಂದು ಸದೇವ ಸೌಮ್ಯ ಇದಮಗ್ರಾಸೀತ್ ಎಂಬಂತಹ ವಾಕ್ಯದಲ್ಲಿ ಹೇಳಲ್ಪಟ್ಟದ್ದು. ತಥಾಚ ಜಗತ್ತಿಗೆ ಕಾರಣ ಎಂದು ಹೇಳುವ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬ ವಾಕ್ಯದಲ್ಲಿ ಪ್ರತಿಪಾದ್ಯವಾದದ್ದು ಬ್ರಹ್ಮ ಅಲ್ಲ, ಕಿಂತು ಮೂಲ ಪ್ರಕೃತಿ ತತ್ವ ಎಂಬುದಾಗಿ ಸಾಂಖ್ಯರು ಪೂರ್ವಪಕ್ಷವನ್ನು ಮಾಡಿದರೆ, ಆಗ ಸಿದ್ಧಾಂತಿತಂ
ವೇದವ್ಯಾಸ ದೇವರು ಹೀಗೆ ಸಿದ್ಧಾಂತ ಮಾಡಿದ್ದಾರೆ ಅಂತ ಶಂಕರಾಚಾರ್ಯರ ವ್ಯಾಖ್ಯಾನ. ಏನಂತ? ನ ಪ್ರಧಾನಂ ಶ್ರೌತ ಜಗತ್ಕಾರಣಂ, ಶ್ರುತಿಯಲ್ಲಿ ಜಗತ್ಕಾರಣವೆಂದು ಪ್ರತಿಪಾದಿತವಾದದ್ದು ಪ್ರಧಾನ ಅಲ್ಲ. ಅಂದರೆ ಶ್ರುತಿಯು ಪ್ರಧಾನವನ್ನು, ಪ್ರಕೃತಿ ತತ್ವವನ್ನು ಜಗತ್ಕಾರಣವೆಂದು ಪ್ರತಿಪಾದನೆ ಮಾಡಿಯೇ ಇಲ್ಲ, ಎಲ್ಲೂ ಮಾಡಿಲ್ಲ. ಸದೇವ ಸೌಮ್ಯೇದಮಗ್ರಾಸೀತ್ ಎಂಬ ವಾಕ್ಯದಲ್ಲೂ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ ಮೊದಲನೇದ್ದು. ಆದರೆ ಪ್ರಕೃತವಾದಲ್ಲಿ ಹೇಳಬೇಕಾದರೆ ಸದೇವ ಸೌಮ್ಯೇದಮಗ್ರಾಸೀತ್ ಎಂಬ ವಾಕ್ಯದಲ್ಲೂ ಮಾಡಿಲ್ಲ ಎಂಬುದಾಗಿ ನಾವು ತಿಳಿಯಬೇಕು ಅಂತಂತಾರೆ. ಪ್ರಧಾನಂ ಶ್ರೌತ ಜಗತ್ಕಾರಣಂ ನ, ಶ್ರೌತ ಜಗತ್ಕಾರಣಂ ಅಂತನ್ನುವುದಕ್ಕರ್ಥ ಏನು? ಶ್ರುತಿಯಲ್ಲಿ ಜಗತ್ಕಾರಣವೆಂದು ಪ್ರತಿಪಾದಿತವಾದದ್ದಲ್ಲ ಪ್ರಧಾನ. ಯಾಕೆ ಅಂತಂದರೆ ಈಕ್ಷತೆ, ಈಕ್ಷತಿ ಅಂತನೋ ಶಬ್ದವಿದೆ ಸೂತ್ರದಲ್ಲಿ. ಅದರ ಅರ್ಥ ಏನು ಅಂದರೆ, ಈಕ್ಷತೆ ಅಂತನೋ ಶಬ್ದಕ್ಕೆ ಶಂಕರಾಚಾರ್ಯರ ಮತದ ಪ್ರಕಾರ ಈಕ್ಷತೆ ಎಂದರೆ ಅರ್ಥ ಏನು? ಆಲೋಚನೆಯನ್ನು ಮಾಡಿದ್ದಾನೆ, ಆಲೋಚನೆಯನ್ನು ಮಾಡಿದೆ. ಯಾವುದು? ಜಗತ್ತನ್ನು ಹುಟ್ಟಿಸ್ತಕ್ಕಂತಹ ಯಾವ ಸತ್, ಸದೇವ ಸೌಮ್ಯ ಇದಮಗ್ರ ಆಸೀತ್, ಸತ್ ಅನ್ನುವ ಯಾವ ವಸ್ತುವೋ ಅದು ಜಗತ್ತನ್ನು ಹುಟ್ಟಿಸುವಂತಹ ವಸ್ತು ಅಂತ ಉಪನಿಷತ್ತು ಹೇಳಿದೆ. ಅದು ಯಾರೂ ಗೊತ್ತಿಲ್ಲ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೀಗ. ಆದರೆ ಅಲ್ಲೇನಿದೆ ಅಂತಂದರೆ ಒಂದು ಬಹಳ ಮಹತ್ವದ ಒಂದು ಕ್ಲೂ. ಏನು ಕ್ಲೂ ಸಿಗ್ತದೆ ಅಂದರೆ ತದೈಕ್ಷತ ತತ್ತೇಜ ಅಸೃಜತ, ಅದು ಆಲೋಚನೆ ಮಾಡಿತು, ಆಲೋಚನೆ ಮಾಡಿ ತೇಜಸ್ಸನ್ನು ಸೃಷ್ಟಿಸಿತು, ಹುಟ್ಟಿಸಿತು ಅಂತ ಹೇಳ್ತಾ ಇದೆ. ಆಲೋಚನೆ ಮಾಡಿತು ಅಂತ ಹೇಳುವ ಮಾತು ಅಲ್ಲಿ ಬಂದಿದೆ, ತದೈಕ್ಷತ ಎಂಬುದಾಗಿ. ಆಲೋಚನೆ ಮಾಡುವುದು ಅಂತ ಹೇಳಿದಾಗ ನೀವು ಹೇಳ್ತಾ ಇದ್ದೀರಿ ಪ್ರಧಾನ ಪ್ರಕೃತಿ, ಪ್ರಧಾನ ಪ್ರಕೃತಿ ಜಡ, ಜಡವಾದದ್ದಕ್ಕೆ ಆಲೋಚನೆ ಅಂತನ್ನೋದುಂಟ. ಬೆಕ್ಕು ಆಲೋಚನೆ ಮಾಡುತ್ತೆ, ಇರುವೆ ಆಲೋಚನೆ ಮಾಡ್ತದೆ, ಇಲಿ ಆಲೋಚನೆ ಮಾಡ್ತದೆ, ಹಸು ಮಾಡ್ತದೆ, ಆನೆ ಮಾಡ್ತದೆ, ಎಲ್ಲವೂ ಚೇತನ. ಬ್ರಹ್ಮದೇವರು ಮಾಡ್ತಾರೆ, ಋಷಿಗಳು ಮಾಡ್ತಾರೆ, ನಾವು ಮಾಡ್ತೇವೆ. ಪರಮಾತ್ಮ ಮಾಡಬಹುದು, ಬ್ರಹ್ಮ ಮಾಡಬಹುದು, ನಾರಾಯಣ ಮಾಡಬಹುದು, ಹೊರತು ಇನ್ಯಾರೂ ಮಾಡಲು ಸಾಧ್ಯವಿಲ್ಲ. ಜಡವಾದ ವಸ್ತು ಎಂದೆಂದಿಗೂ ಆಲೋಚನೆಯನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಜಡವಾದ ಪ್ರಕೃತಿ ತತ್ವಕ್ಕೆ ನೀವು ಆಲೋಚನೆಯನ್ನು ಮಾಡುತ್ತಾ ಇದ್ದಾನೆ ಅಂತ ಉಪನಿಷತ್ತಿನಲ್ಲಿ ಹೇಳಿದ್ದರಿಂದ ಸಾಂಖ್ಯರೇ ನೀವು ಹೇಳುವಂತಹ ವಾದ ಸರಿಯಲ್ಲ. ಪ್ರಕೃತಿ ತತ್ವ ಜಗತ್ಕಾರಣ ಎಂದಾಗಿ ಉಪನಿಷತ್ತಿನಲ್ಲಿ ಹೇಳಿಲ್ಲ. ಕಿಂತು ಬ್ರಹ್ಮನೇ ಚೇತನನೇ ಜಗತ್ಕಾರಣ ಎಂದು ಹೇಳಬೇಕು. ಯಾಕೆ? ಆಲೋಚನಾ ಮಾಡುವ ಶಕ್ತಿ ಯಾರಿಗಿದೆ? ಚೇತನಕ್ಕೆ. ಚೇತನ ಯಾರು? ಬ್ರಹ್ಮ. ನಿಮ್ಮ ಪ್ರಕೃತಿ ಚೇತನವೋ? ಅಲ್ಲ. ಅಂದಮೇಲೆ ಪ್ರಕೃತಿ ಹೇಗೆ ಜಗತ್ತಿಗೆ ಕಾರಣವಾದೀತು? ಆಗೋದಿಲ್ಲ ಅಂತನ್ನುವುದಾಗಿ ಶಂಕರಾಚಾರ್ಯರು ಸಾಂಖ್ಯರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನ ಪ್ರಧಾನಂ ಶ್ರೌತ ಜಗತ್ಕಾರಣಂ. ಅರ್ಥವಾಯಿತಲ್ಲ? ಅಂದರೆ ಆಲೋಚನೆಯನ್ನು ಮಾಡಿ ಸೃಷ್ಟಿಯನ್ನು ಮಾಡಿದೆ ಅಂತ ಉಪನಿಷತ್ತಿನಲ್ಲಿ ಹೇಳಿದ್ದುಂಟು. ಆಲೋಚನೆಯನ್ನು ಮಾಡಿ ಸೃಷ್ಟಿ ಮಾಡಿತು ಅಂತ ಹೇಳಿದ್ದರಿಂದಾಗಿ ಸಿಕ್ಕಿತು ನೋಡಿ, ಇದು ಚೇತನದ ಕೆಲಸ. ಬರೀ ಸೃಷ್ಟಿ ಮಾಡಿತು ಅಂತ ಕಥಂಚಿತ್ ನಾವು ಹಾಲಿನಿಂದ ಮೊಸರಾಯಿತು, ಹೌದಾ, ಮಣ್ಣಿನಿಂದ ಮಡಿಕೆ ಆಯಿತು, ಬಂಗಾರದಿಂದ ಒಡವೆ ಆಯಿತು, ನೂಲಿನಿಂದ ಬಟ್ಟೆ ಆಯಿತು, ಜಗತ್ ಕಾರಣ, ಅದಕ್ಕೆ ಇದು ಕಾರಣ ಅಂತ ಹೇಳಿಬಿಡ್ಬೋದು. ಆದರೆ ಆಲೋಚನೆ ಮಾಡಿ ಸೃಷ್ಟಿಯನ್ನು ಮಾಡಲು ಬಟ್ಟೆಗೆ ನೂಲಿಗೆ ಸಾಧ್ಯವಿಲ್ಲ, ಮಣ್ಣಿಗೆ ಸಾಧ್ಯವಿಲ್ಲ ಆಲೋಚನೆ ಮಾಡಿ ಘಟವನ್ನು ನಿರ್ಮಾಣ ಮಾಡಲು, ಬಂಗಾರಕ್ಕೆ ಸಾಧ್ಯವಿಲ್ಲ ಆಲೋಚನೆ ಮಾಡಿ ಒಡವೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆಲೋಚನೆಯನ್ನು ಮಾಡುವುದು ಯಾರ ಪ್ರಾಪರ್ಟಿ? ಅದು ಯಾರ ಧರ್ಮ? ಅದು ಯಾರ ಗುಣ? ಅದು ಕೇವಲ ಚೇತನರ ಧರ್ಮ. ಹಾಗಾದರೆ ಯಾರನ್ನು ಹೇಳಬೇಕಿಲ್ಲಿ ಕಾರಣ ಅಂತ? ಚೇತನನಿಗೆ ಕಾರಣತ್ವವನ್ನು ಹೇಳಬೇಕು. ಚೇತನ ಯಾರು ಅಂದರೆ ಬ್ರಹ್ಮ. ಆದ್ದರಿಂದ ಬ್ರಹ್ಮನೇ ಜಗತ್ಕಾರಣ. ಆದ್ದರಿಂದ ನ ಪ್ರಧಾನಂ ಶ್ರೌತ ಜಗತ್ಕಾರಣಂ ತದೈಕ್ಷತ ಇತಿ ಈಕ್ಷತಿ ಶ್ರವಣ ಶ್ರವಣ. ತದೈಕ್ಷತ ಎಂಬುದಾಗಿ ಆ ಉಪನಿಷತ್ತಿನಲ್ಲಿ ಎಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬ ವಾಕ್ಯವಿದೆಯಲ್ಲ, ಅದರ ಆಸುಪಾಸಿನಲ್ಲಿ ತದೈಕ್ಷತ ಎಂಬ ವಾಕ್ಯವೂ ಇದೆ. ತದೈಕ್ಷತ ತತ್ತೇಜೋ ಅಸೃಜತ ಅಂತ ಹೇಳಿ
ತೇಜಸ್ಸನ್ನು ಸೃಷ್ಟಿಸಿತು ಅಂತನ್ನುವುದಾಗಿ ವಾಕ್ಯವಿದೆ. ಅದ್ರೀತಿ ಶ್ರವಣಾತ್ ಅಶಬ್ದಂ ಹಿ ತತ್. ಆಯ್ತು, ಇದರಿಂದ ಏನಾಯಿತು ಅಂತ ಕೇಳಿದರೆ ಆದ್ದರಿಂದಲೇನೆ ಈ ಕ್ಷಣವೂ ಅಲ್ಲಿ ಕೇಳಿ ಬಂದಿದೆ. ಆದ್ದರಿಂದ ಈ ಕ್ಷಣವೂ ಕೇಳಿ ಬಂದದ್ದರಿಂದಾಗಿ ಅಶಬ್ದಂ ಹಿ ತತ್ ಅಂದರೆ ಪ್ರಕೃತಿ ತತ್ವ, ಜಡವಾದ ಪ್ರಕೃತಿ ತತ್ವ ಜಗತ್ಕಾರಣವೆಂದು ಹೇಳುವ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬ ವಾಕ್ಯದಿಂದ ಪ್ರತಿಪಾದ್ಯವಾಗಲು ಸಾಧ್ಯವಿಲ್ಲ. ಅಶಬ್ದಂ, ಶಬ್ದ ಎಂದರೆ ಉಪನಿಷತ್ ಶಬ್ದ, ಉಪನಿಷದ್ ವಾಕ್ಯಗಳು. ಅಶಬ್ದಂ ಅಂದರೆ ಉಪನಿಷದ್ ವಾಕ್ಯದಿಂದ ಪ್ರತಿಪಾದ್ಯ ಅಲ್ಲ. ಏನಂತ? ಜಗತ್ಕಾರಣವೆಂದು. ಜಗತ್ಕಾರಣವೆಂದು ಉಪನಿಷದ್ ವಾಕ್ಯಗಳಿಂದ ಪ್ರತಿಪಾದ್ಯವಾದದ್ದಲ್ಲ. ಯಾಕೆಂದರೆ ಈಕ್ಷತೆ, ಈ ಕ್ಷಣ ಚಿಂತನ ಆಲೋಚನ ಅಂತನ್ನುವಂತಹ ಚೇತನನ ಧರ್ಮವನ್ನು ಹೇಳಿದ್ದಾರೆ. ಆದ್ದರಿಂದ ಅದು ಅಚೇತನವಾಗಲು ಸಾಧ್ಯವಿಲ್ಲ ಎಂಬುದಾಗಿ ಇಷ್ಟು ಮಾತನ್ನು ಶಂಕರಾಚಾರ್ಯರು ಅತ್ಯಂತ ಸಂಕ್ಷೇಪದಲ್ಲಿ ಟೀಕಾಚಾರ್ಯರು ಅದರ ಅನುವಾದವನ್ನು ಮಾಡಿದ್ದಾರೆ. ಒಂದು ಸೂತ್ರದ ಅರ್ಥವನ್ನು ನಚ ತದೇತದ್ ವ್ಯಾಖ್ಯಾನಂ ಅಯುಕ್ತಂ, ಇದು ಶಂಕರಾಚಾರ್ಯರು ಮಾಡುವ ವ್ಯಾಖ್ಯಾನ. ಇದರ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಇದರ ಗುಣದೋಷಗಳನ್ನು ಚಿಂತನೆ ಮಾಡಬೇಕು. ಏನದು ಅಂದರೆ ಯತಃ ಅಶಬ್ದಂ ಹಿ ತತ್ ಇತಿ ಹೇತುತಯ ಉಕ್ತಂ ಅಶ್ರೌತತ್ವಂ ನ ಸಾಂಖ್ಯಸ್ಯ ಪ್ರತಿವಾದಿನಃ ಸಿದ್ಧಂ ತೇನ ವೈದಿಕತ್ವ ಅಭ್ಯುಪಗತೇ. ಒಂದು ಮಾತು ನಾವು ಸ್ವಲ್ಪ ಇದಕ್ಕೊಂದು ಎರಡು ಹೆಜ್ಜೆ ಹಿಂದೆ ಹೋಗಿ ನಾವು ಟೀಕಾಚಾರ್ಯರ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ತಿಳಿಯೋಣ. ಏನು? ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿಯ ಕುರಿತಾಗಿ ಆ ವ್ಯಕ್ತಿಯನ್ನು ಸತ್ಕಾರ ಮಾಡಬೇಕು ಎಂದಾಗಿ ನಾನು ಹೇಳ್ತೇನೆ. ಯಾಕೆ ಅಂತ ಅವನು ಕೇಳ್ತಾನೆ. ಆಗ ನಾನು ಹೇಳಿದೆ, ಅವನು ಪ್ರಾಮಾಣಿಕನಾಗಿದ್ದಾನೆ, ಪಂಡಿತನಾಗಿದ್ದಾನೆ, ಆದ್ದರಿಂದ ಅವನಿಗೆ ಸತ್ಕಾರ ಮಾಡಬೇಕು ಎಂದಾಗಿ ನಾನು ಹೇಳಿದೆ. ನನ್ನ ಎದುರಾಗಿರುವಂತಹ ವ್ಯಕ್ತಿ ಯಾರಿಗೆ ಈ ವ್ಯಕ್ತಿಗೆ ಸತ್ಕಾರ ಮಾಡಬೇಕು ಅಂತ ನಾನು ಹೇಳಿದೆನೋ ಅವನು ಸತ್ಕಾರವನ್ನು ಮಾಡಬೇಕು ಅಂತ ನಾನು ಹೇಳಿದ್ದನ್ನು ಕನ್ವಿನ್ಸ್ ಮಾಡಲು ಸಾಧ್ಯವಿತ್ತು, ಪ್ರೊವೈಡೆಡ್ ಅವನು ಹೌದು ಅವರು ಪಂಡಿತರಾಗಿದ್ದಾರೆ ಅಂತ ಅವನು ಒಪ್ಪಿದ್ದರೆ, ಅವನಿಗೆ ಅದು ಸ್ವೀಕಾರವಿದ್ದರೆ, ಹೌದು ಅವರು ಓದಿದವರು ಪಂಡಿತರು ಅಂತ ಅವರಿಗೆ ಒಪ್ಪಿದ್ದರೆ, ಆಗ ಅವರು ಪಂಡಿತರಾಗಿದ್ದಾರೆ, ಆದ್ದರಿಂದ ಅವರು ಪೂಜ್ಯರು. ಅಯಂ ಪೂಜ್ಯ ಪಂಡಿತತ್ವ ಎಂದು ಅನುಮಾನವನ್ನು ಮಾಡಿದಾಗ ಪೂಜ್ಯತ್ವ ಇದು ಸಾಧ್ಯ, ಪಂಡಿತತ್ವ ಇದು ಹೇತು. ಪಂಡಿತತ್ವ ಎಂಬ ಹೇತುವಿನಿಂದ ಪೂಜ್ಯತ್ವವನ್ನು ಸಾಧನೆ ಮಾಡಲು ಹೊರಟಾಗ ಪಂಡಿತರಾಗಿದ್ದಾರೆ ಆದ್ದರಿಂದ ಪೂಜ್ಯರು ಅಂತಂದ ಮೇಲೆ ಪಂಡಿತ ಅಂತನ್ನೋದು ಅವನಿಗೆ ಒಪ್ಪಿಗೆ ಇದ್ದರೆ ಪೂಜ್ಯತ್ವವನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬರ್ತದೆ. ಪಂಡಿತ ಅಂತನ್ನೋದೇ ಅವನಿಗೆ ಒಪ್ಪಿಗೆ ಇಲ್ಲದೆ ಇದ್ದರೆ ಆಗ ಪೂಜ್ಯ ಅನ್ನುವುದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನು ಮೊದಲು ಮಾತು, ನಾನು ಹೇಳುವ ಮಾತು, ನಾನು ಪೂಜ್ಯ ಅಂತ ಹೇಳ್ತಾ ಇದ್ದೇನೆ, ಆ ಪೂಜ್ಯ ಅಂತನ್ನೋದನ್ನು ಒಪ್ಪೋದು ಎರಡನೇ ಮಾತು. ಫಸ್ಟಿಗೆ ಮೊಟ್ಟ ಮೊದಲಿಗೆ ನಾನು ಹೇಳುವ ಅವನು ಪಂಡಿತ ಅನ್ನುವ ಮಾತನ್ನು ಅವನು ಒಪ್ಪಬೇಕು. ಇಲ್ಲದೆ ಇದ್ದರೆ ಸ್ವರೂಪಾಸಿದ್ಧಿ ಅಂತ ದೋಷವನ್ನು ಶಾಸ್ತ್ರದಲ್ಲಿ ಕೊಡ್ತಾರೆ. ಹಾಗೆಯೇ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಜಗತ್ಕಾರಣತ್ವೇನ ವೇದ ಪ್ರತಿಪಾದ್ಯ ಅಲ್ಲ. ಅಶಬ್ದಂ ಹಿ ತತ್ ಜಗತ್ಕಾರಣತ್ವೇನ ಉಪನಿಷತ್ತಿನಿಂದ ಪ್ರತಿಪಾದ್ಯವಲ್ಲ ಅಂತ ವೇದವ್ಯಾಸದೇವರು ಯುಕ್ತಿಯನ್ನು ಹೇಳುತ್ತಿದ್ದಾರೆ ಅಂತ ಶಂಕರಾಚಾರ್ಯರ ಇಂಟರ್ಪ್ರಿಟೇಷನ್, ವ್ಯಾಖ್ಯಾನ. ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಬರ್ತದೆ ಅಂದರೆ, ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಪ್ರಕೃತಿ ತತ್ವ ಜಗತ್ತಿಗೆ ಕಾರಣವಲ್ಲ, ಯಾಕೆಂದರೆ ಜಗತ್ಕಾರಣವೆಂದು ವೇದದಿಂದ ಪ್ರತಿಪಾದ್ಯವಲ್ಲ ಎಂದಾಗಿ ನೀವು ಹೇಳಬೇಕು.
ಜಗತ್ಕಾರಣವೆಂದು ವೇದ ಪ್ರತಿಪಾದ್ಯವಲ್ಲ, ಆದ್ದರಿಂದಾಗಿ ಜಗತ್ಕಾರಣವಲ್ಲ ಅಂತ ನೀವು ಹೇಳಬೇಕಾದರೆ, ಜಗತ್ಕಾರಣವೆಂದು ವೇದ ಪ್ರತಿಪಾದ್ಯವಲ್ಲ ಅಂತನ್ನುವ ಮಾತು ಸಾಂಖ್ಯನಿಗೆ ಒಪ್ಪಿಗೆ ಇರಬೇಕು. ಸಾಂಖ್ಯನಿಗೆ ಒಪ್ಪಿಗೆ ಇಲ್ಲ. ಯಾಕೆ? ಸಾಂಖ್ಯ ಅವಶ್ಯವಾಗಿ ಅವನು ಪ್ರಕೃತಿ ತತ್ವವೇ ವೇದದಲ್ಲಿ ಪ್ರತಿಪಾದ್ಯವಾಗಿದೆ ಅಂತ ಒಪ್ತಾನವನು. ಸರ್ವಥಾ ಬ್ರಹ್ಮನನ್ನೇ ಒಪ್ಪೋದಿಲ್ಲ, ಬ್ರಹ್ಮನು ವೇದ ಪ್ರತಿಪಾದ್ಯ ಅಂತೂ ಒಪ್ಪುವುದಿಲ್ಲ. ಹಾಗಾದರೆ ಅವನು ಒಪ್ಪೋದು ಜಡವಾದ ಪ್ರಕೃತಿ ತತ್ವ ವೇದ ಪ್ರತಿಪಾದ್ಯ, ಕಾರಣವೆಂದು ವೇದ ಪ್ರತಿಪಾದ್ಯ ಅಂತೇ ಒಪ್ಪುತ್ತಾನೆ. ನೀನು ಉಪನಿಷತ್ ಪ್ರತಿಪಾದ್ಯ ಅಲ್ಲ ಅಂತ ನೀನು ಹೇಳ್ತಿ, ಉಪನಿಷತ್ ಪ್ರತಿಪಾದ್ಯವಾಗಿದೆ ಅಂತ ಸಾಂಖ್ಯರು ಹೇಳ್ತಾರೆ. ಹೀಗೆ ಹೇಳುವಾಗ ಈ ಹೇತು ಕೊಟ್ಟ ಕಾರಣವೇನಿದೆ, ಆ ಕೊಟ್ಟ ಕಾರಣವನ್ನೇ ಅವನು ಒಪ್ಪದಿದ್ದ ಮೇಲೆ ಸಾಧ್ಯವನ್ನು ಸಾಧಿಸಲು ಕನ್ವಿನ್ಸ್ ಮಾಡಲಿಕ್ಕೆ ಬರೋದೇ ಇಲ್ಲ. ಸಾಧ್ಯವನ್ನು ಸಾಧಿಸಬೇಕಾದರೆ ಹೇತು ಮೊದಲಿಗೆ ಇಬ್ಬರಿಗೂ ಸಿದ್ಧವಾಗಿರಬೇಕು. ಹೇತುವೇ ಸಿದ್ಧವಾಗದಿದ್ದ ಮೇಲೆ ಸಾಧ್ಯವನ್ನು ಸಾಧಿಸಲಿಕ್ಕೆ ಬರೋದಿಲ್ಲ ಎನ್ನುವಂತಹ ಮಾತು ಅತ್ಯಂತ ಸ್ಪಷ್ಟ. ಹಾಗಾಗಿ ಅದಕ್ಕಾಗಿ ಹೇಳಿದರು ತೇನ ವೈದಿಕತ್ವ ಅಭ್ಯುಪಗತೇ. ಬಹಳ ಮಹತ್ವದ್ದು. ಸಾಂಖ್ಯರು ವೇದವನ್ನು ಪ್ರಮಾಣ ಎಂದನ್ನುವರು. ವೇದವನ್ನು ಬೌದ್ಧ ಜೈನರು ಹೇಗೆ ವೇದವನ್ನು ಅಪ್ರಮಾಣ ಅಂತಂತಾರೆ, ಹಾಗೆ ಸಾಂಖ್ಯರು ವೇದವನ್ನು ಅಪ್ರಮಾಣ ಅಂತನ್ನೋದಿಲ್ಲ. ಅವಶ್ಯವಾಗಿ ಅದು ಪ್ರಮಾಣ ಎಂದೇ ಹೇಳುತ್ತಾರೆ. ಪ್ರಮಾಣವೆಂದು ಹೇಳುವಂತಹ ಸಾಂಖ್ಯರು ತಾವು ಹೇಳುವ ಸಿದ್ಧಾಂತ ಏನು? ತಾವು ಹೇಳುವ ಸಿದ್ಧಾಂತ ಮೂಲ ಪ್ರಕೃತಿಯೇ, ದೇವರಲ್ಲೇ ಅಲ್ಲ, ಮೂಲ ಪ್ರಕೃತಿಯೇ ಎಲ್ಲದಕ್ಕೂ ಕಾರಣ, ಅದರಿಂದಲೇ ಸಮಸ್ತ ಪ್ರಪಂಚ ಸೃಷ್ಟಿಯಾಗಿದೆ ಇತ್ಯಾದಿ ಏನು ಹೇಳ್ತಾ ಇದ್ದಾರೆ. ಇದು ವೇದದಲ್ಲಿದೆ ಅಂತ ತೋರಿಸುವ ಹಂಬಲ ಸಾಂಖ್ಯರಿಗೆ ತುಂಬ ಇದೆ. ಆದ್ದರಿಂದ ಪ್ರಕೃತಿ ತತ್ವವೇ ವೇದ ಪ್ರತಿಪಾದ್ಯ ಎಂದು ಅವಶ್ಯವಾಗಿ ಅವರು ಹೇಳ್ತಾರೋ, ಪ್ರತಿಪಾದ್ಯವಾಗಿಲ್ಲ ಅಂತ ಅನ್ನೋದಿಲ್ಲ. ನೀವು ಹೇಳ್ತಾ ಇದ್ದೀರಿ ವೇದ ಪ್ರತಿಪಾದ್ಯವಲ್ಲ ಅಂತ, ಆದರೆ ವಾಸ್ತವಿಕವಾಗಿ ಅವನು ಒಪ್ಪಿಲ್ಲ ಅಂದ ಮೇಲೆ ವೇದ ಪ್ರತಿಪಾದ್ಯತ್ವ ಇಲ್ಲ ಅಂತನ್ನುವ ನಿಮ್ಮ ಮಾತು ಅದು ನಿಮ್ಮ ಪಾಲಿಗೆ ಉಳಿತು. ಅವನು ಒಪ್ಪಲಿಲ್ಲ. ಅವನು ಒಪ್ಪಲಿಲ್ಲ ಅಂದಮೇಲೆ ಯಾವ ಹೇತುವನ್ನು ಪೂರ್ವ ಪಕ್ಷಿ ಒಪ್ಪಿಲ್ಲ, ಆಗ ಸಾಧ್ಯವನ್ನು ಸಾಧಿಸಲು ಬರುವುದಿಲ್ಲ. ಹಾಗಾಗಿ ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಬಹಳ ಮಹತ್ವದ ವಿಷಯ. ನ ಸಾಂಖ್ಯಸ್ಯ ಪ್ರತಿವಾದಿನಃ ಸಿದ್ಧಂ, ಪ್ರತಿವಾದಿಗೆ ಸಿದ್ಧವಾಗಿಲ್ಲ, ಆದ್ದರಿಂದ ಅನುಮಾನವನ್ನು ಮಾಡಲು ಬರುವುದಿಲ್ಲ. ಮೊಟ್ಟ ಮೊದಲಿಗೆ ಅವರು ಹೇಳುವಂತಹ ಏನು ಆ ಪ್ರಕೃತಿ ತತ್ವಕ್ಕೆ ವೇದ ಪ್ರತಿಪಾದ್ಯತ್ವವಿದೆ, ಅದೇ ಇಲ್ಲ ಅಂತ ಹೇಳಿಬಿಡ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಎತ್ತಿ ತೋರಿಸ್ತಾ ಇದ್ದಾರೆ ಅಂತ ಟೀಕಾಚಾರ್ಯರು ವ್ಯಾಖ್ಯಾನ ಮಾಡಿ. ಯತಃ ಅಶಬ್ದಂ ಹಿ ತತ್ ಇತಿ ಹೇತುತೆಯ ಉಕ್ತಂ ಅಶ್ರೌತತ್ವಂ ನ ಸಾಂಖ್ಯಸ್ಯ ಪ್ರತಿಪಾದಿನಃ ಸಿದ್ಧಂ ತೇನ ವೈದಿಕತ್ವ ಅಭ್ಯುಪಗತೇ ನಾಪಿ ಸ್ವನ್ಯಾಯೇನ ತದುಕ್ತಿ. ಬೇಡ, ನಿಮ್ಮ ಸಿದ್ಧಾಂತಾನುಸಾರೇಣ ನೀವು ಹೇಳುತ್ತೇರೆ ಅಂತನ್ನಿ ಅಂತಂದರೆ ಹಾಗೂ ಹೇಳಲು ಬರುವುದಿಲ್ಲ. ಶಂಕರಾಚಾರ್ಯ ಹೇಳ್ತಾರೆ, ನಾನು ಒಪ್ತೇನೆ, ನಾನು ಹೇಳ್ತೇನೆ ಪ್ರಕೃತಿ ತತ್ವ ವೇದ ಪ್ರತಿಪಾದ್ಯವಲ್ಲ ಅಂತನ್ನೂ ನಮ್ಮ ಸಿದ್ಧಾಂತ. ಪ್ರಕೃತಿ ತತ್ವ ವೇದ ಪ್ರತಿಪಾದ್ಯವಲ್ಲ ಎಂದು ನಾವು ಹೇಳ್ತೇವೆ. ನನ್ನ ಪ್ರಕಾರ ನಾನು ಅನುಮಾನ ಮಾಡಿದ್ದೆ. ಅವನು ಒಪ್ಪದೇ ಇದ್ರೇನು? ಸೋ ವಾಟ್? ಅವನು ಒಪ್ಪದೇ ಇದ್ದರೆ ಅವನಿಗೆ ಒಪ್ಪಿಸ್ತೇನೆ. ಬೇಡ, ನನ್ನ ಪ್ರಕಾರ ನಾನು ಹೇಳಿದ್ದೇನೆ ಅಂತ ವಾದ ಹಾಕಿದರೆ ಅದಕ್ಕಂತಾರೆ ನಿಮ್ಮ ಪ್ರಕಾರವೂ ಕೂಡ ನೀವು ಅದನ್ನು ಹೇಳಲಾರಿರಿ. ಯಾಕೆ? ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತನ್ನುವುದಾಗಿ ವೇದವಾಕ್ಯ ನಾರಾಯಣೋಪನಿಷತ್ತಿನಲ್ಲೂ ಬರ್ತದೆ, ಇನ್ನೂ ಅನೇಕ ಕಡೆಗೆ ಬರ್ತದೆ. ಆ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ, ಲೋಹಿತ ಶುಕ್ಲ ಕೃಷ್ಣಾಂ, ಶುಕ್ಲ ಎನ್ನುವುದು ಸತ್ವಗುಣದ ಬಣ್ಣ, ಲೋಹಿತ ಎನ್ನುವುದು ರಜೋಗುಣದ ಬಣ್ಣ, ಕೃಷ್ಣ ಎನ್ನುವುದು ತಮೋಗುಣದ ಬಣ್ಣ. ಹಾಗಾಗಿ ಕೆಂಪು ಬಿಳಿ ಕಪ್ಪು ಆಗಿರುವಂತಹ ಪ್ರಕೃತಿ ತತ್ವ ಅಜಾಂ, ಅಜ ಅಂದರೆ ಜನ್ಮ ಇಲ್ಲದಿರುವ, ಹುಟ್ಟದಿರುವ, ಅನಾದಿಯಾದ ಅಂತರ್ಥ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಎಂಬುದಾಗಿ ಜನ್ಮವಿಲ್ಲದಂತಹ ಅನಾದಿ ಕಾಲದಿಂದ ಇರುವಂತಹ ಈ
ಅಂತನ್ನುವುದಾಗಿ ಪ್ರಕೃತಿಯನ್ನೇ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಪ್ರಧಾನಸ್ಯ ಶ್ರುತತ್ವಾತ್ ವೇದವು ಅವಶ್ಯವಾಗಿ ಪ್ರಕೃತಿ ತತ್ವವನ್ನು ಪ್ರತಿಪಾದಿಸುತ್ತದೆ. ಪ್ರಕೃತಿ ತತ್ವವು ವೇದದಲ್ಲಿ ಅವಶ್ಯವಾಗಿ ಪ್ರತಿಪಾದಿತವಾಗಿದೆ. ಆದ್ದರಿಂದ ನೀವಾದರೂ ಪ್ರಕೃತಿ ತತ್ವ ವೇದದಿಂದ ಪ್ರತಿಪಾದ್ಯವಾಗಿಲ್ಲ ಎಂದು ನೀವು ಅಂಗೀಕಾರ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದ್ದರಿಂದ ಸಾಂಖ್ಯರಿಗೂ ಒಪ್ಪಿಗೆ ಇಲ್ಲ, ನಿಮಗೂ ಒಪ್ಪಿಗೆ ಇಲ್ಲ ಅಂದ ಮೇಲೆ ಈ ವ್ಯಕ್ತಿ ಪೂಜ್ಯ ಯಾಕೆ? ಪಂಡಿತನಾದದ್ದರಿಂದ ಅಂತಂದಾಗ, ಪಂಡಿತನಾಗಿದ್ದಾನೆ ಅಂತ ಹೇಳಿ ನೀವು ಯಾವ ವ್ಯಕ್ತಿಗೆ ಹೇಳ್ತಾ ಇದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ, ಅವನೂ ಒಪ್ಪಿಲ್ಲ, ನೀವೂ ಒಪ್ಪಿಲ್ಲ ಅಂದ ಮೇಲೆ ಆ ರಾಮಾಚಾರ್ಯರು ಪೂಜ್ಯರು ಅಂತ ಹೇಗಾಗ್ತಾರೆ? ಆಗೋದೇ ಇಲ್ಲ. ಪಂಡಿತತ್ವನೇ ಇಲ್ಲ ಅಂತಾದ ಮೇಲೆ ಅವರಲ್ಲಿ ಪೂಜ್ಯತ್ವ ಬರುವುದು ಸಾಧ್ಯವಿಲ್ಲ ಅಂತ ವಾದ ಹಾಕ್ತಾ ಇದ್ದಾರೆ, ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಇದು 2. ಮೂರನೇದ್ದು, ನಚ ತತ್ರ ಅನ್ಯತ್ ಕಲ್ಪ್ಯಂ. ಯಾವ ವೇದ ಭಾಗದಲ್ಲಿ ಪ್ರಕೃತಿ ತತ್ವವು ಪ್ರತಿಪಾದ್ಯವಾಗಿದೆ ಎಂದು ಶ್ರೀಮದಾಚಾರ್ಯರು ಟೀಕಾಚಾರ್ಯರು ಹೇಳಿದರು, ಅಂತಹ ಅಜಾಮೇಕಾಂ ಲೋಹಿತ ಶುಕ್ಲಕೃಷ್ಣಾಂ ಎಂಬಂತಹ ವಾಕ್ಯದಲ್ಲಿ ಪ್ರಕೃತಿ ತತ್ವ ಪ್ರತಿಪಾದ್ಯವಾಗೇ ಇಲ್ಲ. ಅಲ್ಲಿ ಪೃಥಿವಿ ಅಪ ತೇಜ ಎಂಬ 3 ಪದಾರ್ಥಗಳು ಪ್ರತಿಪಾದ್ಯವಾಗಿವೆ. ಅಲ್ಲಿ ಅಜಾಮೇಕಾಂ ಲೋಹಿತ ಶುಕ್ಲಕೃಷ್ಣಾಂ ಅಂತನ್ನುವ ವಾಕ್ಯವೇನಿದೆ, ಇದು ತೇಜೋಬನ್ನ, ತೇಜಸ್, ಅಪ, ಅನ್ನ ಈ 3 ಹೇಳುತ್ತದೆ ಅಂತ ಪೂರ್ವಪಕ್ಷಿಗಳು ಅರ್ಥಾತ್ ಪರರು ಈ ರೀತಿಯಾಗಿ ಹೇಳಿದರೆ ಅದಕ್ಕೆ ಅಂತಾರೆ ಅದೂ ಸರಿಯಲ್ಲ. ಆಗಲಿ, ಏನು ಪ್ರಕೃತಿ, ನೀವು ಶಬ್ದ ಪ್ರಕೃತಿ ತತ್ವ ಅಲ್ಲ ಕಿಂತು ಪೃಥಿವಿ ಅಪ ತೇಜಸ್ಸು ಅಂತ ಹೇಳಿದಿರಿ, ಏನಾಯ್ತು ಅದರಿಂದ? ಬ್ರಹ್ಮಬಂಧನ, ಬ್ರಹ್ಮ ಜಗತ್ಕಾರಣ ಅಂತಾದನ ಆಗಲಿಲ್ಲಲ್ಲ. ಸಾಂಖ್ಯರು ಹೇಳಿದರು ಪ್ರಕೃತಿ ತತ್ವ ಪ್ರತಿಪಾದ್ಯವಾಗಿದೆ ಅಂತ, ನೀವು ಹೇಳಿದ್ರಿ ಆ ಪ್ರಕೃತಿ ತತ್ವವನ್ನು ಹಟಾಯಿಸಿ ಅದನ್ನು ಸರಿಸಿ ಆ ಜಾಗದಲ್ಲಿ ಪೃಥ್ವಿ ಅಪ ತೇಜ ಅಂತ ಅನ್ನೋದು ಪ್ರತಿಪಾದ್ಯವಾಗಿದೆ ಅಂತ ಹೇಳಿದ್ರಿ. ಏನು ಮಾಡಿದಂತಾಯಿತು? ಏನು ಲಾಭವಾಯಿತು ನಿಮಗೆ? ಬ್ರಹ್ಮಬಂಧನ, ಬ್ರಹ್ಮ ಸಿದ್ಧಾಂತ ಸಿದ್ಧವಾಯಿತಾ? ಇಲ್ಲ ಅಂತ ಶ್ರೀಮದಾಚಾರ್ಯರ ದೋಷವನ್ನು ಟೀಕಾಚಾರ್ಯರಲ್ಲಿ ಕೊಡ್ತಾ ಇದ್ದಾರೆ. ನಾಮ ಮಾತ್ರೇ ವಿವಾದ, ಹೆಸರಿನಲ್ಲಷ್ಟೇ ವಿವಾದ. ಈಗ ವಿಷಯವಂತೂ ಸಿದ್ಧ, ಅಚೇತನವೇ ಪ್ರತಿಪಾದ್ಯ ಅಂತ ಆಯ್ತು. ಯಾಕೆ? ಪ್ರಕೃತಿಯೂ ಅಚೇತನವೇ. ತೇಜಸ್ಸು ಅಪ ಅನ್ನ, ಪೃಥ್ವಿ ಅಪ ತೇಜ. ಪೃಥ್ವಿ ಅಪ ತೇಜ ಅಂತನ್ನೋದು ಜಡವೇ, ಇದೂ ಜಡವೇ, ಪ್ರಕೃತಿಯೂ ಜಡವೇ. ಹಾಗಾಗಿ ಇವೆರಡರಲ್ಲಿ ಯಾವುದು ಪ್ರತಿಪಾದ್ಯವಾದರೂ ಕೂಡ ಬ್ರಹ್ಮವಾದಕ್ಕೆ ಅನುಕೂಲವಲ್ಲೇ ಅಲ್ಲ, ಬ್ರಹ್ಮವಾದಕ್ಕೆ ವಿರೋಧಿಯೇ. ಆದ್ದರಿಂದ ಯಾಕದನ್ನು ಹೇಳ್ತೀರಿ? ಕಿಂಚ, ಇದು ಒಂದು. ಇನ್ನೊಂದು ದೋಷವನ್ನು ಕೊಡ್ತಾರೆ. ಬ್ರಹ್ಮಣೋಪಿ ಶ್ರೌತತ್ವಂ ಯುಕ್ತಂ ಶ್ರೌತತ್ವಂ ನ ಯುಕ್ತಂ. ಪ್ರಕೃತಿ ತತ್ವ ವೇದದಿಂದ ಪ್ರತಿಪಾದ್ಯವಾಗಲು ಸಾಧ್ಯವಿಲ್ಲ ಅಂತ ನೀವು ಹೇಗೆ ಹೇಳಿದಿರಲ್ಲ, ಹಾಗೆ ಬ್ರಹ್ಮನಿಗೂ ವೇದ ಪ್ರತಿಪಾದ್ಯತ್ವ ಸಾಧ್ಯವಿಲ್ಲ ನಿಮ್ಮ ಮತದಲ್ಲಿ. ಯಾಕೆ? ಯಾವ ಶಬ್ದಗಳಿಂದಲೂ ವಾಚ್ಯನಲ್ಲ ಅಂತ ನೀವೇ ಹೇಳ್ತೀರಿ. ಯಾವ ಶಬ್ದಗಳಿಂದಲೂ ವಾಚ್ಯನಲ್ಲ ಎಂಬುದಾಗಿ ನೀವು ಹೇಳುವಾಗ ಅವಾಚ್ಯತ್ವ ಅಂದಮೇಲೆ ವೇದ ಪ್ರತಿಪಾದ್ಯತ್ವ ಅಂತನ್ನೋದು ಹೇಗೆ ಸಂಭವಿಸ್ತದೆ? ಸರ್ವಥಾ ಸಂಭವಿಸುವುದಿಲ್ಲ. ಬೇಡ, ವಾಚ್ಯನಾಗುವುದು ಬೇಡ, ಲಕ್ಷಣಾದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳೋಣ ಅಂದರೆ ಯಾವುದು ವಾಚ್ಯವಲ್ಲ ಆ ವಾಚ್ಯವಾಗದಿದ್ದ ವಸ್ತುವಿಲ್ಲಿ ಲಕ್ಷಣಾದಿಂದಲೂ ಶಬ್ದ ಪ್ರತಿಪಾದ್ಯತ್ವ, ಶಬ್ದಬೋಧ್ಯತ್ವ ಸಂಭವಿಸುವುದಿಲ್ಲ. ಶಬ್ದದಿಂದ ಬೋಧ್ಯವಾಗಬೇಕಾದರೆ ಲಕ್ಷಣ ಬರಬಹುದು. ಲಕ್ಷಣದಿಂದ ಬೋಧ್ಯವಾಗಬೇಕಾದರೂ ಮೊದಲು ಬೇರೊಂದು ಶಬ್ದದಿಂದ ವಾಚ್ಯವಾಗಲೇಬೇಕು. ಆದ್ದರಿಂದ ಅವಾಚ್ಯೆ ವೃತ್ಯಂತರ ಅಯೋಗ. ಆದ್ದರಿಂದ ವೇದ ಪ್ರತಿಪಾದ್ಯತ್ವ ಎನ್ನುವುದು ಸಾಂಖ್ಯರಿಗೆ ನೀವು ಹೇಳಿದಿರಿ, ಪ್ರಕೃತಿಗಿಲ್ಲ ಅಂತ ಹೇಳಿದಿರಿ. ನಾವು ನಿಮಗೆ ಹೇಳ್ತೇವೆ, ಬ್ರಹ್ಮನಿಗೆ ನಿಮ್ಮ ಮತದ ಪ್ರಕಾರ ಬರುವುದಿಲ್ಲ. ಯಾಕೆಂದರೆ ಯಾವ ಶಬ್ದಗಳಿಂದಲೂ ವಾಚ್ಯನಾಗಿಲ್ಲ. ಇನ್ನೊಂದು, ಈಕ್ಷತೆ ಅಂತನ್ನುವಲ್ಲಿ ಆಲೋಚನೆ ಮಾಡಿದ, ಆದ್ದರಿಂದ ಇವನು ಚೇತನ, ಪ್ರಕೃತಿ ಜಡವಲ್ಲ ಅಂತ ಹೇಳಿದಿರಿ.
ಈ ಕ್ಷಣವನ್ನು ಮಾಡಿದ, ಆಲೋಚನೆಯನ್ನು ಮಾಡಿದ, ಚಿಂತನವನ್ನು ಮಾಡಿದ, ಜ್ಞಾನವನ್ನು ಮಾಡಿಕೊಂಡ, ಕಂಡುಕೊಂಡ, ಇವೆಲ್ಲ ಮಾತುಗಳು ಬ್ರಹ್ಮನಿಗೆ, ನಿಮ್ಮ ಮತದಲ್ಲಿ ನಿರ್ವಿಶೇಷ ಬ್ರಹ್ಮನಿಗೆ ಇವೆಲ್ಲ ಮಾತುಗಳು ಸಮಂಜಸವಾಗ್ತವಾ? ಆಗೋದಿಲ್ಲ. ಈಕ್ಷಿತೃತ್ವಂ ನಾಪಿ. ಯಾಕೆ ಯಾಕೆ ಅಂತಂದರೆ ಸ್ವಲ್ಪ ಇದು ಟೆಕ್ನಿಕಲ್ಲಾಗಿ ಇನ್ನೂ ಹೆಚ್ಚಿನ ವಿಷಯವಿದೆ. ಸಂಕ್ಷೇಪದಲ್ಲಿ ನಾನು ಹೇಳಿ ಮುಗಿಸ್ತೇನೆ. ತಸ್ಯ ಈಕ್ಷತಿ ಸ್ವರೂಪತ್ವ. ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಬ್ರಹ್ಮ ಜ್ಞಾನರೂಪನಾಗಿದ್ದಾನೆ ಎಂದು ಹೇಳುತ್ತಿದ್ದಾರೆ ಉಪನಿಷತ್ತಿನಲ್ಲಿ. ಹಾಗಾಗಿ ಅಷ್ಟನ್ನೇ ಅಂಗೀಕಾರ ಮಾಡ್ತಾರೆ ಶಂಕರಾಚಾರ್ಯರು. ಬ್ರಹ್ಮ ಜ್ಞಾನರೂಪ ಅಂತಂತಾರೆ ಹೊರತು ಜ್ಞಾತ ಅಂತನ್ನೋದಿಲ್ಲ. ಜ್ಞಾತ ಅಂತಂದ್ರಿ ಅಂದರೆ ಜ್ಞಾನ, ಜ್ಞಾನಕ್ಕೆ ಕರ್ತ ಎರಡು ವಸ್ತುಗಳಾಯಿತು. ಜ್ಞಾನ, ಜ್ಞಾನಕ್ಕೆ ಕರ್ತ ಎಂಬ ಎರಡು ವಸ್ತುಗಳಾಯಿತೇ ಹೊರತು ಒಂದು ವಸ್ತುವಾಗಲಿಲ್ಲ. ಹಾಗಾಗಿ ಅದ್ವೈತದ ಹಾನಿ ಬರ್ತದೆ ಇತ್ಯಾದಿ ಅನೇಕ ಸಮಸ್ಯೆಗಳಿವೆ. ಹಾಗಾಗಿ ಅವರು ಅದನ್ನು ಒಪ್ಪೋದಿಲ್ಲ. ಅದರ ವಿಸ್ತಾರವನ್ನು ನಾನು ಹೇಳೋದಿಲ್ಲ ಇಲ್ಲಿ. ಹಾಗಾಗಿ ಬ್ರಹ್ಮ ಜ್ಞಾನರೂಪನೇ ಹೊರತು ಜ್ಞಾತ ಆಗೋದಿಲ್ಲ ಅಂತ ನೀವೇ ಹೇಳ್ತೀರಿ. ಈ ಕ್ಷಣ ರೂಪನಾಗಿದ್ದಾನೆ ಹೊರತು ಈಕ್ಷತಿ ರೂಪನಾಗಿದ್ದಾನೆ ಹೊರತು ಈಕ್ಷಿತ ಅಂತಾಗಲು ಸಾಧ್ಯವಿಲ್ಲ. ಜಗತ್ಕಾರಣಸ್ಯ ಮಾಯಾವಚ್ಛಿನ್ನಸ್ಯ ಈ ಕ್ಷಣಂ ಸಂಭವತಿ. ಇಲ್ಲ, ಮಾಯಾದಿಂದ ಕೂಡಿದಾಗ, ಮಾಯಾ ಇಲ್ಲದಿರುವ ಶುದ್ಧ ಬ್ರಹ್ಮ ಜ್ಞಾನರೂಪ. ಮಾಯಾ ಸಂಪರ್ಕವಾದ ಮೇಲೆ ಜಗತ್ಕಾರಣ. ಮಾಯಾ ಸಂಪರ್ಕವಾದ ಮೇಲೆ ಜಗತ್ಕಾರಣವಾಗುವಾಗ ಅವನು ಜ್ಞಾತ ಆಗಲು ಸಾಧ್ಯವಿದೆ. ಆಗ ಬರೀ ಜ್ಞಾನನಲ್ಲ, ಜ್ಞಾತ, ಜ್ಞಾತೃತ್ವ ಎನ್ನುವಂಥದ್ದು ಬರಲು ಸಾಧ್ಯವಿದೆ ಅಂತ ಹೇಳ್ತೇನೆ. ಅಂತಂದರೆ ಇತಿ ಚೇನ್ನ ಜಿಜ್ಞಾಸ್ಯಸ್ಯೈವ ಜಗತ್ಕಾರಣತೆಯ ಉಕ್ತತ್ವ. ಇಲ್ಲಿ ನೀವು ಮಾಯಾ ಸಂಪರ್ಕವಿರುವಂತಹ ಬ್ರಹ್ಮ ಅಂತಂತ ಇದ್ದೀರಿ. ಇದೇನು ಮಾಯಾ ಸಂಪರ್ಕವಿರುವ ಬ್ರಹ್ಮ? ಮಾಯಾ ಸಂಪರ್ಕವಿರುವ ಬ್ರಹ್ಮನು ಜಗತ್ಕಾರಣನ? ಮಾಯಾ ಸಂಪರ್ಕವಿರುವ ಬ್ರಹ್ಮನು ಜಿಜ್ಞಾಸೆಯ ಮಾಡಬೇಕಾ? ಅವನ ಜಿಜ್ಞಾಸೆಯನ್ನು ಮಾಡಿ ಅವನ ಜ್ಞಾನವನ್ನು ಪಡೆಯುವುದಾ? ಅವನ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದಲು ಸಾಧ್ಯವಾ? ಯಾಕೆ? ಸ್ವಯಂ ಅವನು ಶಬಲ ಬ್ರಹ್ಮ, ಮಿಥ್ಯಾ, ಮಾಯಾವಚ್ಛಿನ್ನ. ಹಾಗಾಗಿ ಶಬಲನಾದ, ಮಿಥ್ಯಾಭೂತನಾದ, ಮಾಯಾವಚ್ಛಿನ್ನನಾದ ಆ ಬ್ರಹ್ಮನ ಜ್ಞಾನದಿಂದ ಎಂದೆಂದಿಗೂ ಮೋಕ್ಷವಾಗಲು ಸಾಧ್ಯವಿಲ್ಲ. ಅಂದಮೇಲೆ ಮೋಕ್ಷವಾಗುತ್ತದೆ ಎಂದು ಹೇಳಿ ಮೋಕ್ಷಕ್ಕೆ ಸಾಧನವಾದಂತಹ ಜ್ಞಾನವನ್ನೇನು ಹೇಳಿದ್ದಾರೆ, ಜಿಜ್ಞಾಸೆಯಿಂದ ಪಡೆಯಬೇಕಾದದ್ದು. ಯಾರ ಜಿಜ್ಞಾಸೆ ಮಾಡಿ? ಮಾಯಾ ಸಂಪರ್ಕವಿಲ್ಲದ ಶುದ್ಧ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಿ. ಹಾಗಾದರೆ ಶುದ್ಧ ಬ್ರಹ್ಮ ಏನು? ಅವನು ಜ್ಞಾನ ಹೊರತು ಅವನು ಜ್ಞಾತ ಅಲ್ಲ. ಮತ್ತೆ ಯಥಾ ಪ್ರಕಾರ ನಿಮ್ಮಲ್ಲಿ ಹೊಂದಾಣಿಕೆ ಆಗಲಿಲ್ಲ, ಸರ್ವತ ಸರಿ ಹೋಗಲುವುದಿಲ್ಲ. ಯಾಕೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದಲ್ಲಿ ಯಾರನ್ನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಅವನೇ ಜನ್ಮಾದ್ಯಸ್ಯತಃ ಎಂಬುದಾಗಿ ಜಗತ್ಕಾರಣ ಅಂತ ಹೇಳಿದ್ದಾರೆ. ಯಾರು ಜಗತ್ಕಾರಣ ಅಂತ ಹೇಳಿದ್ದಾರೋ ಅವನೇ ಈಕ್ಷಿತ, ಜ್ಞಾತ ಎಂದು ಹೇಳಿದ್ದಾರೆ. ಹಾಗಾದರೆ ಜಿಜ್ಞಾಸೆಯನ್ನು ಮಾಡಬೇಕು ಎಂದು ಹೇಳಿದ್ದು ಯಾರನ್ನ? ಶಬಲ ಬ್ರಹ್ಮನನ್ನು, ಮಾಯಾ ವಿಶಿಷ್ಟನಾದ ಬ್ರಹ್ಮನನ್ನು, ಅಥವಾ ಶುದ್ಧ ಬ್ರಹ್ಮನನ್ನು. ಶಬಲನಾದ ಮಾಯಾವಚ್ಛಿನ್ನನಾದ ಬ್ರಹ್ಮನನ್ನಲ್ಲ, ಶುದ್ಧ ಬ್ರಹ್ಮನ ಜ್ಞಾನವನ್ನು ಮಾಡಿಕೊಳ್ಳಬೇಕು ಎಂದು ಹೇಳಿದ್ದು. ಆ ಶುದ್ಧ ಬ್ರಹ್ಮನೇನಿದ್ದಾನೆ ಅವನು ಜ್ಞಾನರೂಪ. ಹಾಗಾದರೆ ಕಾರಣತ್ವವನ್ನು ಜನ್ಮಾದ್ಯಸ್ಯತಃ ಎಂಬ ಎರಡನೇ ಸೂತ್ರದಲ್ಲಿ ಜಗತ್ಕಾರಣತ್ವವನ್ನು ಹೇಳಿದ್ದು ಯಾರಿಗೆ? ಆ ಶುದ್ಧ ಬ್ರಹ್ಮನಿಗೆ. ಹಾಗಾದರೆ ಈಕ್ಷತೆಯನ್ನ ಶಬ್ದಂ ಅಂತನ್ನುವ ಸೂತ್ರದಲ್ಲಿ ಈ ಕ್ಷಣ ಕರ್ತೃತ್ವದಿಂದಾಗೇನು ಕಾರಣತ್ವವನ್ನು ಸಾಧನ ಮಾಡಬೇಕಾಗಿದೆ, ಅದು ಯಾರಿಗೆ? ಶುದ್ಧ ಬ್ರಹ್ಮನಿಗೆ. ಆದರೆ ಆ ಶುದ್ಧ ಬ್ರಹ್ಮನಿಗೆ ಈಕ್ಷಿತೃತ್ವ, ಜ್ಞಾತೃತ್ವ ಇಲ್ಲ, ಕೇವಲ ಜ್ಞಾನರೂಪ ಅವನು. ಅಂದ ಮೇಲೆ ಹೊಂದಾಣಿಕೆ ಆಗೋದಿಲ್ಲ. ಜಿಜ್ಞಾಸ್ಯಸ್ಯೈವ ಜಗತ್ಕಾರಣತೆಯ ಉಕ್ತತ್ವಾತ್ ನಹಿ ಜಿಜ್ಞಾಸ್ಯಂ ಮಾಯಾವಚ್ಛಿನ್ನಂ. ಜಿಜ್ಞಾಸ್ಯನಾಗಿದ್ದಾನೆ ಬ್ರಹ್ಮ ಎಂದು ಹೇಳಿದ ಯಾವ ಬ್ರಹ್ಮನೋ ಅವನು ಮಾಯಾದಿಂದ ಅವಚ್ಛಿನ್ನನಾದವನಲ್ಲ. ಚದ್ಜಿಜ್ಞಾಸಾಯ ಅಪ್ರಯೋಜಕತ್ವಾತ್. ಯಾಕೆ?
ಮಾಯಾ ವಿಶಿಷ್ಟನಾದ ಬ್ರಹ್ಮನ ಜ್ಞಾನವನ್ನು ಮಾಡಿಕೊಂಡರೆ ಪ್ರಯೋಜನವೇನು? ನಮಗೆ ಏನು ಪ್ರಯೋಜನವಿಲ್ಲ. ಮೋಕ್ಷ ಪ್ರಯೋಜನ ಬೇಕಾಗಿದೆ ನಮಗೆ. ಆ ಮೋಕ್ಷ ಮಾಯಾವಚ್ಛಿನ್ನ ಬ್ರಹ್ಮನ ಜ್ಞಾನವನ್ನು ಮಾಡಿಕೊಂಡ್ರೆ ಮೋಕ್ಷ ದೂರ ಹೋಗುತ್ತೆ, ಮೋಕ್ಷ ಸಿಗೋದೇ ಇಲ್ಲ, ಮತ್ತಷ್ಟು ನಾವು ಮೋಕ್ಷದಿಂದ ವಂಚಿತರಾಗ್ತೇವೆ. ಹಾಗಾಗಿ ಸರ್ವಥಾ ಆ ಮಾಯಾವಚ್ಛಿನ್ನನಾದ ಬ್ರಹ್ಮನ ಜಿಜ್ಞಾಸೆ ಯಾವ ಪ್ರಯೋಜನವನ್ನೂ ತಂದುಕೊಡುವಂಥದ್ದಲ್ಲ. ಇನ್ನೊಂದು, ಕಿಂಚ ಮಾಯೆಯ ಈಕ್ಷಣಂ ಭವತಿ ಉಪಚರ್ಯತೆ ವಾ. ಮಾಯಾ ಅವಿದ್ಯಾ ಇವುಗಳ ಸಂಪರ್ಕದಿಂದಾಗಿ ಬ್ರಹ್ಮನಲ್ಲಿ ಈ ಕ್ಷಣ ಬರುತ್ತದೋ ಅಥವಾ ಈ ಕ್ಷಣವನ್ನು ಕೇವಲ ಕೇಳುವುದು ಶಬ್ದ ಮಾತ್ರವೋ, ಈಕ್ಷಿತ ಅಂತ ಹೇಳುವುದಷ್ಟೇನೋ ಅಥವಾ ನಿಜವಾಗಿ ಈ ಕ್ಷಣ ಅವನಲ್ಲಿ ಬರ್ತದೋ ಸಂಭವಿಸ್ತದೋ? ಆದ್ಯೇ ಇಲ್ಲ. ಮಾಯಾದಿಂದ ಅವಿದ್ಯೆಯಿಂದ ಈ ಕ್ಷಣ ಬರ್ತದೆ ಅಂತ ಹೇಳುವುದಾದರೆ ದೃಶ್ಯತ್ವಾದ್ಯಪಿ ಖಿನ್ನ ಸ್ಯಾತ್, ದೃಶ್ಯತ್ವವೂ ಬರಲಿ. ಮಾಯೆಯಿಂದ ಈ ಕ್ಷಣವು ಬರುವುದಾದರೆ ಶುದ್ಧ ಬ್ರಹ್ಮನಲ್ಲಿ ಇಲ್ಲದಿರುವಂತಹ ಈ ಕ್ಷಣವು ಮಾಯಾ ಸಂಪರ್ಕದಿಂದ ಬರುವುದಾದರೆ ಮಾಯಾ ಸಂಪರ್ಕದಿಂದ ದೃಶ್ಯತ್ವವೂ ಬರಲಿ. ದೃಶ್ಯತ್ವ ಯಾಕೆ ಬರಬಾರದು? ಬರಲಿ ಅಂತ ಹೇಳಿದರೆ ದೃಶ್ಯತ್ವ ಬಂದರೆ ಆಮೇಲೆ ಅವನಿಗೆ ಮಿಥ್ಯಾತ್ವವು ಬರಬೇಕಾದೀತು. ನದ್ವಿತೀಯ ಪ್ರಧಾನೇಪಿ ಸಂಭವ ಉಪಚರ್ಯತೆ. ಇಲ್ಲ, ಕೇವಲ ಉಪಚಾರದಿಂದ ಮಾತಾಡ್ತೇವೆ, ಶಬ್ದದಿಂದ ಮಾತಾಡೋದು. ವಸ್ತುಸ್ಥಿತಿ ಏನಿಲ್ಲ, ಬ್ರಹ್ಮನಲ್ಲಿ ಈಕ್ಷತೃತ್ವ ಇಲ್ಲ, ಕೇವಲ ನಾವು ಶಬ್ದದಿಂದ ಮಾತಾಡ್ತೇವೆ ಅಂತಂದರೆ, ಶಬ್ದದಿಂದ ಮಾತಾಡೋದು ಅಂತನ್ನೋದೇನಿದೆ ಶಬ್ದತಃ ಹೇಳೋದು, ವಾಸ್ತವಿಕವಾಗಿ ಏನಿಲ್ಲ, ಕೇವಲ ಮಾತು, ವಸ್ತುಸ್ಥಿತಿಯಲ್ಲೇನಿಲ್ಲ ಅಂತ ಹೇಳ್ತೀನಿ ಅಂತಂದರೆ ಇದು ಪ್ರಕೃತಿ ತತ್ವದಲ್ಲೂ ಕೂಡ ಹೀಗೆ ಬಂದೀತು. ಯಾಕೆ ಬರಬಾರ್ದು? ಶಬ್ದದಿಂದ ಮಾತಾಡೋದೇ, ಅಲ್ಲೇನು ಜ್ಞಾನವಿರಬೇಕಾಗಿಲ್ಲ. ಜ್ಞಾನವಿಲ್ಲದೇನು ಆಲೋಚನೆ ಮಾಡಿತು ಅಂತ ಹೇಳುವಂಥದ್ದು ತದೈಕ್ಷತ ಅಂತನ್ನುವ ಮಾತು ಜಡವಾದ ಪ್ರಕೃತಿ ತತ್ವಕ್ಕೂ ಅನ್ವಯಿಸುತ್ತದೆ. ಹೀಗೆ ನಾನಾ ವಿಧವಾದ ದೋಷಗಳು ಬಂದದ್ದರಿಂದ ಪರರು ಮಾಡಿದ ವ್ಯಾಖ್ಯಾನ ಸಮಂಜಸವಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ನಚ ಅಶಬ್ದತ್ವಂ ಇತರ ಸಿದ್ಧಂ ಎನ್ನುವಂತಹ ವಾಕ್ಯದಿಂದ ಅದರ ವಿಮರ್ಶೆಯನ್ನು ಖಂಡನೆಯನ್ನು ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುನ್ ಮಮ. ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸಹೃತ್.